ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಲ ಪೊಲೀಸರನ್ನ ನೋಡ್ತಾ ಇದ್ರೆ ಇವರು ಕಾನೂನು ರಕ್ಷಣೆಗಿದಾರ ಅಥವಾ ಬಲಾಢ್ಯರನ್ನ ಪ್ರಭಾವಿಗಳನ್ನ ಆಡಳಿತ ಪಕ್ಷದ ಕೆಲವರನ್ನ ರಕ್ಷಿಸೋದಕ್ಕಿದ್ದಾರಾ ಅನ್ನುವಂತಹ ಅನುಮಾನ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆ ಅನುಮಾನ ಅಂದ್ರೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗಾವಿಯಲ್ಲಿ ಬೆನ್ನು ಕಚ್ಚಿ ಹಲ್ಲೆ ಮಾಡಿದಂತಹ ಪ್ರಕರಣ. ಹಲ್ಲೆಗೊಳಗಾದಂತಹ ಸಂತ್ರಸ್ತನನ್ನೇ ಅರೆಸ್ಟ್ ಮಾಡಿಬಿಟ್ಟಿದ್ದಾರಂತೆ ಪೊಲೀಸರು. ಹಲ್ಲೆ ಮಾಡಿದವನನ್ನ ಬಂಧಿಸದೆ ಸಂತ್ರಸ್ತನ ಬಂಧನ ಆಗಿದೆ. ಕಾರಣ ಏನು ಗೊತ್ತಾ? ಆಸ್ಪತ್ರೆಯಲ್ಲಿದ್ದವನನ್ನೇ ಬಂಧಿಸಿ ಸೌದತ್ತಿ ಪೊಲೀಸರು ಕರೆತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಶಾಸಕನ ಆಪ್ತ ಅನ್ನುವಂತಹ ಕಾರಣಕ್ಕೆ ಆರೋಪಿಯ ರಕ್ಷಣೆ ಆಗಿದೆಯಂತೆ. ಸೌದತ್ತಿ ಪೊಲೀಸರ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವು ಪೊಲೀಸರಾಗಿ ಕೆಲಸವನ್ನ ಮಾಡಿ ಯಾವುದೋ ಪಕ್ಷದ ಶಾಸಕನ ಏಜೆಂಟ್ ಆಗಿ ಕೆಲಸ ಮಾಡಬೇಡಿ ಅಂಥೇಳಿ ಈಗ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಗ್ರಾಮದ ಸಮಸ್ಯೆ ಹೇಳಿದ್ದಕ್ಕೆ ಹಲ್ಲೆಗೈದಿರ್ತಾನೆ ಗ್ರಾಮ ಪಂಚಾಯತ್ ಅಧ್ಯಕ್ಷ. 2 ದಿನದ ಹಿಂದೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಶಿಂದೋಕಿಲಾಗಿರುವಂತಹ ಘಟನೆ ಇದು. ಹನುಮಂತ ಕರಿಕಟ್ಟಿ ಕುಟುಂಬಸ್ಥರ ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ದರ್ಪ ಮೆರೆದಿರೋದು. ಗ್ರಾಮ ಪಂಚಾಯತ್ ಅಧ್ಯಕ್ಷ ದುರ್ಗಪ್ಪ ಟೋಪೋಜಿ ಎಂಬಾತನಿಂದ ಈ ಕೃತ್ಯ ಎಸಗಲಾಗಿದೆ. ನಮಗೆ ನ್ಯಾಯ ಕೊಡಿ ಅಂತ ಈ ಪಾಪ ಅವರು SP ಗೆ ದೂರನ್ನ ಕೊಟ್ಟು ಬಂದಿದ್ದಾರೆ. ಮನೆಗೆ ನುಗ್ಗಿ ವೃದ್ಧೆ ಮೇಲೆ ಹಲ್ಲೆಗೈದು ಆಕೆಯ ಸೀರೆ ಹರಿದು ಹಾಕಿರುವಂತಹ ಕೀಚಕರ ಸ್ಟೋರಿ ಇದು. ಹಲ್ಲೆಗೈದ ಅಧ್ಯಕ್ಷನನ್ನ ಬಿಟ್ಟು ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಅವ್ರು ಕಣ್ಣೀರು ಹಾಕೊಳ್ತಾ ಇದ್ದಾರೆ. ಅವ್ರಿಗೆ ನಮ್ಗೆ ಏನೂ ಇಲ್ರಿ. ಅವರು ಮ್ಯಾಳ ಕರ್ಕೊಂಬಂದ್ರಿ 100 ಜನ ಬಂದಿತ್ತು ರಾತ್ರಿ ಟೈಮ್ ರೀ. 11:30 ಸುಮಾರು ರೀ ನಾನು ಮನೆಗೆ ಬಂದ್ರಿ. ನಾನು ಮನೆ ಬಾಗಲ ಇದನ್ನು ಮಾಡಿರಿ, ನಾನು ಬಡ್ದ್ರಿ. ನಾನು ಮಕ್ಕಳನ್ನು ಇದನ್ನು ಮಾಡಿ ಹೋಗ್ಯಾರ್ರಿ. ಅವರು ಅವ ಬಡಿಯಾಕೆ ಹಚ್ಚಿರಿ, ಬಡಿಬೇಡ ಅಂತ ಹೇಳ್ತಾನ್ರಿ. ಮತ್ತು ಅವು ಬಡ್ದಾನ್ರಿ, ಇಲ್ಲಿ ಖರ್ಚೈತಿ ರೀ. ಹೊಳ್ಳಿ ಅವ್ರು ಬಡಿಯಾಕೆ ಹಚ್ಚದಾರ ಅವರು ಅದಾರ ರೀ. ಅದ್ರ ಯಾರ್ಯಾರು ಏನನ್ನ ಬಡ್ದಾರ ಅನ್ನೋದು ನಮಗೂ ಇಲ್ಲಾಕ ಹತ್ತಿಲ್ರಿ. ದೌಡ ಒಟ್ಟರು ಬರ್ದಾರ್ರಿ ಇಲ್ಲಿ. ಅವ್ರು ಪೂರ ನಾವು ನೋಡಿದ್ರಿ. ಹೆಸರು ಹೇಳ್ತ ನೋಡ್ರಿ, ಈಗ ಲೋಟಿ ಕೃಷ್ಣ ರೀ. ಹಾಂ ರೀ.